ಸೊ ಹಬ್ಬ ಶೂಟಿಂಗಲ್ಲೂ ನಾನು ಜಯಪ್ರದ ಅವರು ತುಂಬ ಕ್ಲೋಸ್ ಆದ್ವಿ. ಆಗ ನಿಮ್ ತ್ಯಾಗಕ್ಕೆ ಅರ್ಥನೇ ಇರಲ್ಲ. ತ್ಯಾಗಕ್ಕೆ ಆದರ್ಶನೇ ಹೊರತು ಅರ್ಥ ಅನರ್ಥಗಳನ್ನ. ನನ್ನ ಹತ್ರ ಜಯಪ್ರದ ಒಂದಿನ ಮಾತಾಡ್ತಿರುವಾಗ ಕೇಳಿದ್ರು, ನಮ್ಮ ಅಣ್ಣನಿಗಿನ್ನೂ ಮದುವೆ ಆಗಿಲ್ಲ ಆ್ಯಂಡ್ ಎಲ್ಲರೂ ನಿಮ್ಮ ಸಿಸ್ಟರ್ ಬಗ್ಗೆ ಹೇಳಿದ್ರು. ಸೊ ಎಲ್ಲ ಹೈದ್ರಾಬಾದಲ್ಲೇ ಮಾಡಬೇಕು ಅಂದರು. ಸೊ ಮದುವೆನೂ ಅಲ್ಲೇ ಆಯಿತು. ನಮ್ಮ ಅಪ್ಪ ಇದ್ದಾಗ ಕಂಟ್ರೋಲಲ್ಲಿ ಇಟ್ಟಿದ್ರು ನಮ್ಮ ಭಾವನ. ಅದಾದ ನಂತರ ಏನೋ ಗೊತ್ತಿಲ್ಲ, ನನ್ನನ್ನು ಅವ್ರು ನಾನು ನೋಡಿದೆ ಎಲ್ಲಿ ಹೋದರೂ ಬಂದು ಜಗಳ, ಎಲ್ಲಿ ಹೋದರೂ ಬಂದು ಹೊಡೆಯೋದು. ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿ. ಅವ್ರು ಉಟ್ಕೊಂಡಿದ್ದ ಸೀರೆ ಗಿರೆ ಅವ್ರದ್ದು ಜ್ಯುವೆಲ್ಸ್ ಗಿಲ್ಸು ಯಾವುದೂ ತೊಗೊಂಡಿಲ್ಲ. ಹಾಗೆ ಬಂದರು ನನ್ನ ಹತ್ರ, ನನ್ನನ್ನು ಕಾಪಾಡ್ತೀಯಾ ಅಂತ. ಕಂಪ್ಲೀಟಾಗಿ ನಾನು ಸಂಪಾದನೆ ಮಾಡಿದ್ದೆಲ್ಲ ಕೋರ್ಟು ಕೇಸು ಲಾಯರ್ಸು ತೋರಿಸಿ ಮಗು ಅಂತ ಮಾಡಿದ್ದು. ಬಟ್ ಏನು ಅಂದರೆ ಜಯಪ್ರದ ಈಗ ಅವರು ಸಿನಿಮಾ ಸೀರಿಯಲ್ಸ್ ಎಲ್ಲ ಅವರು ಬ್ಯುಸಿ ಆಗಿದ್ದರು, ಈ ಕಡೆ ನೀವು ಸಿನಿಮಾಗಳು ಮಾಡ್ತಿದ್ರಿ. ಆಮೇಲೆ ಅವ್ರ ಮದುವೆ ಎಲ್ಲ ನಡೆದಿದ್ದು ಯಾವಾಗ ಇದು? ಹಬ್ಬ ಚಿತ್ರ ಮಾಡ್ತಿರುವಾಗ ನನ್ನ ಶೂಟಿಂಗ್ ಸ್ಪಾಟಿಗೆ ಉಷಾಕ ಬರೋರು. ಆಮೇಲೆ ಹಬ್ಬ ಚಿತ್ರದಲ್ಲೇ ನಮಗೆ ಜಯಪ್ರದಾನ ನಾನು ಮೀಟ್ ಮಾಡಿದ್ದು. ಜಯಪ್ರದ ಶೂಟಿಂಗ್ಗೆ ಅವ್ರ ಅಣ್ಣ ರಾಜ್ಬಾಬು ಬರೋರು. ಸೊ ವಾಟ್ ಇಸ್ ಉಷಾಕ ಡೂಯಿಂಗ್ ಟು ಮೀ, ಅವ್ರು ಆ ಥರ ಅವ್ರ ಡೇಟ್ಸ್ಗಳು ನೋಡಿಕೊಂಡು ಆ ಥರ ಇದ್ದರು. ಸೊ ಹಬ್ಬ ಶೂಟಿಂಗಲ್ಲೂ ನಾನು ಜಯಪ್ರದ ಅವರು ತುಂಬ ಕ್ಲೋಸ್ ಆದ್ವಿ. ವಿ ಆರ್ ಗುಡ್ ಫ್ರೆಂಡ್ಸ್. ಆ್ಯಂಡ್ ಇದು ಮಾಡ್ತಿರುವಾಗ ನನ್ನ ಹತ್ರ ಜಯಪ್ರದ ಒಂದಿನ ಮಾತಾಡ್ತಿರುವಾಗ ಕೇಳಿದ್ರು, ಈ ಥರ ಆ ಸಾಂಗ್ ಶೂಟಿಂಗ್ ಹಬ್ಬ ಶೂಟಿಂಗಲ್ಲಿ ನಾನು ರಾಮ್ಕುಮಾರ್ ಅವ್ರದ್ದು ಒಂದು ಹಾಡಿರುತ್ತೆ. ಆ ಶೂಟಿಂಗ್ ಟೈಮಲ್ಲಿ ಅವ್ರು ನನ್ನ ಹತ್ರ ಕರೆದು ಕೇಳಿದ್ರು, ಅವಳೊಂದು ಚಂದದ ಎಸ್ ಆ ಸಾಂಗ್ ಮಾಡ್ತಿರುವಾಗ ನನ್ನ ಹತ್ರ ಈ ಥರ ನಮ್ಮ ಅಣ್ಣನಿಗಿನ್ನೂ ಮದುವೆ ಆಗಿಲ್ಲ ಆ್ಯಂಡ್ ಎಲ್ಲರೂ ನಿಮ್ಮ ಸಿಸ್ಟರ್ ಬಗ್ಗೆ ಹೇಳಿದ್ರು. ವಿಷ್ಣು ಸರ್ ಎಲ್ಲ ಹೇಳಿದ್ದಾರೆ, ಶಿ ಇಸ್ ಅ ವೆರಿ ಗುಡ್ ಗರ್ಲ್. ನಮ್ಮ ಅಕ್ಕ ತುಂಬ ಒಳ್ಳೆ ಹೋಮ್ ಮೇಕರು, ತುಂಬ ಕ್ವಾಯಟು, ವೆರಿ ನೈಸ್ ಗರ್ಲ್. ಸೊ ಅವ್ರು ಹೇಳಿದ್ದಾರೆ, ವಿಷ್ಣು ಸರ್ ಎಲ್ಲ ಹೇಳಿದರೆ ಒಳ್ಳೆ ಹುಡುಗಿ, ಮದುವೆ ಮಾಡ್ಕೊಡ್ಬೋದು ರಾಜ್ಬಾಬುಗೆ, ನೀನು ಮಾತಾಡಿ ನೋಡು. ಸೊ ಇವ್ರು ಮಾತಾಡಿದ್ರು. ಐ ಸೆಡ್ ಓಕೆ ಅಕ್ಕ, ನೀವು ಅಪ್ಪ ಹತ್ರ ಮಾತಾಡಿ, ಬಿಕಾಸ್ ಅಪ್ಪ ಏನು ಹೇಳ್ತಾರೋ ವಿಲ್ ಗೋ ಬೈ ದಟ್ ಅಂತ. ಆಮೇಲೆ ಅಪ್ಪ ಹತ್ರ ಬಂದು ಮಾತಾಡಿದ್ರು, ಮನೇಲಿ ಬಂದ್ರೆ ಜಯಪ್ರದ ಮಾತಾಡಿದ್ರು. ಅಪ್ಪ ಸೆಡ್ ಓಕೆ ಫೈನ್, ದೋ ಇಟ್ಸ್ ಅವರು ತೆಲುಗು ನಾಯ್ಡೂಸು, ನಾವು ಇದೊಂದು ಇಂಟರ್ ಕಾಸ್ಟ್ ಇದ್ದಂದ್ರೂ ಕೂಡ ನಾವೆಲ್ಲ ಪಕ್ಕಾ ಮಾಡ್ತೀವಿ ಅಂತ. ಅಂದರೆ ನೀವು ಕನ್ನಡದವರು, ಅವರು ತೆಲುಗು? ಹೌದು, ತೆಲುಗು. ಸೊ ಆ ಥರ ಆದರೂ ಕೂಡ ನಾವು ಇಂಟರ್ ಕಾಸ್ಟ್ ಮ್ಯಾರೇಜ್. ನಮಗೇನು ಅಪ್ಪ ಬಂದು ಅಪ್ಪಗೇನು ಅಂದರೆ ಮಕ್ಕಳಿಗೇನು ಅಂದರು ಅಪ್ಪ ಓಕೆ, ನಮ್ಮ ತಂದೆ ಆ ಥರ ಖುಷಿ. ಇದು ಲವ್ ಅಲ್ಲ, ಇದು ಲವ್ ಅಲ್ಲ, ಅರೇಂಜ್ ಮ್ಯಾರೇಜ್. ಇದು ಅರೇಂಜ್ ಮ್ಯಾರೇಜ್. ನಮ್ಮ ಭಾವನೂ ಇದು ನೋಡಿ ಅರೇಂಜ್ ಮ್ಯಾರೇಜು. ಸೊ ಆ್ಯಂಡ್ ಓಕೆ ನಾವೆಲ್ಲ ಒಪ್ಕೊಂಡ್ವಿ. ನಾನು ಆ ಟೈಮಲ್ಲಿ ಸೂರ್ಯವಂಶ ಎಲ್ಲ ಚಿತ್ರಗಳು ನನಗೆಲ್ಲ ಇದೆ, ಬ್ಯಾಕ್ ಟು ಬ್ಯಾಕ್ ಎಲ್ಲ ಇದೆ. ನನಗೇನು ಖುಷಿ ಅಂದರೆ ಈ ಮದುವೆಗೆ ನಾನು ಅರ್ನ್ ಮಾಡಬೇಕು, ಬಿಕಾಸ್ ಇದು ದೊಡ್ಡ ಮದುವೆ ಅಲ್ವಾ. ನಾವೆಷ್ಟೋ ವಿ ಹ್ಯಾವ್ ಟು ಸ್ಪೆಂಡ್ ಸೋ ಮಚ್ ಫಾರ್ ದಟ್. ಹೈದ್ರಾಬಾದಲ್ಲಿ ಹೌದು ನಾವು ಮಾಡಿಸ್ತಿದ್ದೀವಿ ಯಾವುದು. ಆ್ಯಂಡ್ ನಮ್ಮಪ್ಪ ಹೇಳಿದ್ರು, ಯಾವುದು ನಾವು ಇದು ಮಾಡಲ್ಲ, ಕೊರತೆ ಮಾಡಲ್ಲ, ಹಂಗೆ ನೀವೇನೇನು ಹೇಳ್ತೀರೋ ಅಷ್ಟು ನಾವು ಮಾಡ್ತೀವಿ. ಅಂದರೆ ಅವರೇ ಹೇಳಿದ್ರ ಮದುವೆ ನೀವು ಮಾಡಿಕೊಡಿ ಅಂತ? ಹಾಂ, ಅವರೇ ಹೇಳಿದ್ರು. ರಿಸೆಪ್ಷನ್ ಅವ್ರು ಮಾಡಿದ್ರು, ಮದುವೆ ಮಾಡಿಸೋದಲ್ಲ, ಮದುವೆದೆಲ್ಲ ನಾವು ಮಾಡಿದ್ವಿ. ಸೊ ಎಲ್ಲ ಹೈದ್ರಾಬಾದಲ್ಲೇ ಮಾಡಬೇಕು ಅಂದರು. ಸೊ ಮದುವೆನೂ ಅಲ್ಲೇ ಆಯಿತು, ಹೈದ್ರಾಬಾದಲ್ಲೇ ಮಾಡಿಬಿಟ್ಟು ರಿಸೆಪ್ಷನ್ ಅವ್ರು ಮಾಡಿದ್ರು. ಸೊ ಇಲ್ಲಿ ಯಾವುದೂ ನಮಗೆ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ದೇ ಇನ್ಸಿಸ್ಟೆಡ್ ದಟ್ ಇಟ್ ಶುಡ್ ಬಿ ಡನ್ ದೇರ್. ಅವ್ರಿಗೆಲ್ಲ ಅಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾಡಿದ್ರು. ನೀವು ಇಲ್ಲಿಂದ ಕರೆದ್ರ, ಅಂದರೆ ಇನ್ವೈಟ್ ಮಾಡಿದ್ರೆ? ಎಲ್ಲ ಹೌದು, ನಾನು ಭಾಳ ಜನ ಇನ್ವೈಟ್ ಮಾಡಿದ್ದೆ. ನಮ್ಮ ಫ್ರೆಟರ್ನಿಟಿ ಅವರನ್ನೆಲ್ಲ ಕರೆದಿದ್ದೆ. ಕೆಲವೊಬ್ರು ಹೈದ್ರಾಬಾದ್ ಅಲ್ವಾ, ಕೆಲವೊಬ್ರು ಬಂದರು, ಕೆಲವೊಬ್ರಿಗೆ ಬರೋಕ್ಕಾಗಲಿಲ್ಲ. ಮೇಜರ್ ಎಲ್ಲ ಬಂದರು ಎವ್ರಿಬಡಿ. ಅಲ್ಲಿ ತೆಲುಗು ಇಂಡಸ್ಟ್ರಿ ಹೌದು, ಎಲ್ಲ ದೊಡ್ಡ ಹೆಸರಲ್ಲ ಅಲ್ವಾ, ಎಲ್ಲ ಬಂದಿದ್ರು. ಎಲ್ಲ ಮಾಡಿ ನಾವೆಲ್ಲ ಚೆನ್ನಾಗಿ ಮಾಡಿಕೊಟ್ವಿ. ಬಟ್ ಅದಾದ ನಂತರ ಸ್ವಲ್ಪ ಅವ್ರ ಫ್ಯಾಮಿಲಿ ಒಳಗಡೆ ತುಂಬ ಸ್ವಲ್ಪ ಅಲ್ಲಿ ಇಲ್ಲ, ಇಲ್ಲಿ ಅಕ್ಕ ಇದ್ದಿದ್ದು ಚೆನ್ನೈಯಲ್ಲಿ. ಬಿಕಾಸ್ ನಮ್ಮ ಬಾಬಾ ಇದೆಲ್ಲ ಇದ್ದಿದ್ದು ಚೆನ್ನೈಯಲ್ಲಿ, ನಗರಲ್ಲಿ. ಹೌದು, ಅಲ್ಲಿ ಹೈದ್ರಾಬಾದಲ್ಲೂ ಮನೆ ಇದೆ, ಡೆಲ್ಲಿಯಲ್ಲೂ ಮನೆ ಇದೆ, ಬಾಂಬೆಲೂ ಮನೆ ಇದೆ. ಬಟ್ ಇವ್ರು ಇದ್ದಿದ್ದು ಚೆನ್ನೈಯಲ್ಲಿದ್ದರು. ಸೊ ಆ ಥರ. ಸೊ ನಾವೆಲ್ಲ ಮಾಡಿಕೊಟ್ವಿ, ನಾವೆಲ್ಲ ಚೆನ್ನಾಗಿತ್ತು. ಎವ್ರಿಥಿಂಗ್ ವಾಸ್ ಗೋಯಿಂಗ್ ಫೈನ್. ಅದಾದ ನಂತರ ಏನೋ ಗೊತ್ತಿಲ್ಲ, ಏನೋ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಅವ್ರ ಅಕ್ಕದು, ಜಯಪ್ರದ ಅವ್ರ ಅಕ್ಕದು, ಆಮೇಲೆ ನಮ್ಮ ಚಿಕ್ಕ ಬಾಬಾ ಹೆಂಡತಿ ಅವರೊಬ್ಬರ ಥರ ಅವ್ರದ್ದು ಎಲ್ಲ ತುಂಬ ಸ್ವಲ್ಪ ಇದಾಗ್ಬಿಟ್ಟು ಇವ್ರದ್ದು ತುಂಬ ಗಲಾಟೆ ಆಗಿಬಿಟ್ಟಿದೆ. ಬಾಬಾ ಯಾವಾಗ ನೋಡಿದ್ರು ಹೊಡಿತಾ ಇದ್ದಿದ್ದಾರಂತೆ. ಆಮೇಲೆ ಕುಡಿದ್ಬಿಟ್ಟು ತುಂಬ ಟಾರ್ಚರ್ ಮಾಡಿದ್ದಾರೆ ಅಕ್ಕನ. ಆಮೇಲೆ ನಮ್ಮ ಅಕ್ಕನ ಬಂದು ಅವರು ಚಿಕ್ಕ ಬಾಬಾ ಹೆಂಡತಿ ಬಂದು ಶಿಸ್ ಕೆರೋಸಿನ್ ಮೇಲೆ ಹಾಕ್ಬಿಟ್ಟು ಬರ್ನ್ ಮಾಡೋಕ್ಕೆ ಹೋಗಿದ್ದಾರೆ. ಇವರೆಲ್ಲ ಬಂದು ಪಕ್ಕದಲ್ಲಿ ಸಿಂಬು ಇದ್ದಾರಲ್ಲ, ತಮಿಳ್ನಾಡು, ಅವರು ಆಪೋಸಿಟ್ ನಮ್ಮ ಅಕ್ಕ ಮನೆ, ಟಿ ರಾಜೇಂದ್ರ ಅವ್ರ ನೇಬರ್ಸ್, ಅವ್ರ ಮನೆಯಿಂದ ಎಲ್ಲ ಬಂದು ಉಷಕನ್ ಸೇವ್ ಮಾಡಿದ್ದಾರೆ. ಸೊ ಈ ಥರ ಎಲ್ಲ ನಮ್ಮ ಕಂಪ್ಲೇಂಟ್ಸ್ ಬರ್ತಿದ್ದಾಗ ಅದೇ ಅದು ಇರ್ಬೋದೇನೋ ಬಹುಶಃ. ಅದಾದ ನಂತರ ಏನೋ ಅವ್ರಿಗೆ ಐ ಡೋಂಟ್ ನೋ ವಾಟ್ ಹ್ಯಾಪೆಂಡ್. ಅವರು
ಚಿಕ್ಕ ಬಾವ ಹೆಂಡ್ತಿಗೂ ಏನೋ ಇವ್ರಿಗೂ ಏನೋ ಸ್ವಲ್ಪ ಗಲಾಟೆ ಅಂತ ಹೇಳ್ಬಿಟ್ಟು ಏನೋ ಇವರು ಏನೋ ಅಂತ ಏನೇನೋ ಕಾಂಪ್ಲಿಕೇಶನ್ ಅದು ಏನು ಅಂತಲೇ ಗೊತ್ತಿಲ್ಲ, ಯಾವಾಗ ನೋಡಿದ್ರು ಗಲಾಟೆ. ನಾನು ಇಲ್ಲಿಂದ ಹೋಗ್ತಿದ್ದೆ, ನನಗೆ ಏನಾದರೂ ಗಲಾಟೆ ಅಂದರೆ ನಮ್ಮ ತಂದೆ ಕಲಿಸೋರು, ಗೋ ಆ್ಯಂಡ್ ಸಿ ವಾಟ್ ಈಸ್ ಹ್ಯಾಪ್ನಿಂಗ್ ಅಂತ ಹೇಳ್ಬಿಟ್ಟು. ದೊಡ್ಡ ದೊಡ್ಡ ಗಲಾಟೆಗಳಾಗೋದು, ಬಾಟ್ಲ್ ತೊಗೊಂಡು ಎಸೆಯೋರು, ಇವರು ಅವ್ರು ನೋಡಿ ಬಾಟ್ಲ್. ಸಚ್ ಏನೋ ವೈಲೆಂಟ್ ಫ್ಯಾಮಿಲಿ ಅಂದರೆ ನಂಗೆ ತುಂಬ ಭಯ ಆಗೋದು ಈ ಥರ ಹೆಂಗೆ ಅಂತ ಹೇಳ್ಬಿಟ್ಟು. ನೋಡಿದ್ವಿ ಲಾಸ್ಟಲ್ಲಿ ಈ ಥರ ಯಾವಾಗ ಕೆರಸಿನ್ಲ ಹಾಕಿ ಹಾಕೊಂಡು ಬರ್ನ್ ಮಾಡೋ ಸಿಚುವೇಶನ್ ಅವರ ಚೆನ್ನೈ ಕಮಿಷನರ್ಗೆ ಕಂಪ್ಲೇಂಟ್ ಹೋಗಿ ಅವ್ರು ಕರೆಸಿದ್ರು ನಾನು ಆ ಟೈಮಲ್ಲಿ ರಾಧಿಕಾ ಅವ್ರದ್ದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ತಮಿಳ್ನಾಡಲ್ಲಿ. ರಾಧಿಕಾ ಶರತ್ ಕುಮಾರ್ ಮಾಡ್ತಿದ್ದೀನಿ. ಬಿಕಾಸ್ ರಾಧಿಕಾ ಅವ್ರು ನನಗೆ ಹೇಗೆ ಪರಿಚಯ ಅಂದರೆ ಬಿಕಾಸ್ ಆಫ್ ಅಮ್ಮ ಶ್ರೀಲಂಕಾ, ಅವರು ಶ್ರೀಲಂಕಾ, ಆ ಥರ ನಾವು ಶ್ರೀಲಂಕಾ ಫ್ರೆಂಡ್ಸ್ ಆ ಥರ. ಸೊ ಆ ಥರ ಅವ್ರನ್ನ ನಾನು ಕಾಸ್ಟ್ ಮಾಡಿ ಆ ಥರ ಆಯಿತು. ಸೊ ಅವಾಗ ಚೆನ್ನೈ ಕಮಿಷನರ್ ಕರೆದು ನನಗೆ ಈ ಥರ ನಂದು ಶೂಟಿಂಗಲ್ಲಿ ನಾವು ಕಾಟೇಜಲ್ಲಿ ಸ್ಟೇ ಮಾಡಿದ್ದೀನಿ ರಾಜೇಶ್ ಅವರೇ. ನಮ್ಮ ಭಾವ ಬಂದು ಆ ಕಾಟೇಜ್ನ ಎಲ್ಲರನ್ನೂ ಇಟ್ಟು ಹೀಸ್ ಬ್ರೇಕಿಂಗ್ ದ ಡೋರ್, ಹೊಡಿತಿದ್ದಾರೆ ನಮ್ಮ ಅಕ್ಕನ. ನಾನು ಈ ಕಡೆಯಿಂದ ಎಳಿತಾ ಇದ್ದೀನಿ, ಅವರು ಆ ಕಡೆಯಿಂದ ಎಳಿತಿದ್ದಾರೆ. ಬಟ್ ನಾನು ಯಾವ ದೇವ್ರು ನನಗೆ ಶಕ್ತಿ ಕೊಟ್ಟು ಗೊತ್ತಿಲ್ಲ, ಅವ್ರ ಪವರ್ನ ದಾಟಿ ನಾನು ಎಳ್ದಿದ್ದೀನಿ ನಮ್ಮ ಅಕ್ಕನ. ಹೊರಗಡೆ ಬಾ ಅಂತ ಹಾಕಿ ಶಟ್ ಮಾಡಿದ್ದೀನಿ. ಅವ್ರು ಬಂದು ಹಂಗೆ ಹೊಡೆದು ಅದು ಪೊಲೀಸ್ ಕಂಪ್ಲೇಂಟ್ ಆಗಿ ದೊಡ್ಡ ಮಟ್ಟದಲ್ಲಿ ಕಂಪ್ಲೇಂಟ್ ಆಗಿ ಕಮಿಷನರ್ ಬೇಡವೇ ಬೇಡ ಅಂತ ಪರ್ಸ್ನಲ್ ನಾನು ಕರೆದು ಹೇಳಿದ್ರು, ದಯವಿಟ್ಟು ನಿಮ್ಮ ಅಕ್ಕನ ಕರ್ಕೊಂಡು ಹೋಗ್ಬೇಡಿ, ನಿಮ್ಮ ಜೊತೆ ಇಟ್ಕೊಳ್ಳಿ. ಯಾಕಂದರೆ ಐ ಡೋಂಟ್ ನೋ ಸಮಥಿಂಗ್ ಇಸ್ ರಿಯಲಿ ಗೋಯಿಂಗ್ ರಾಂಗ್ ಫಾರ್ ಹರ್ ಆ್ಯಂಡ್ ಶಿ ಮೈಟ್ ಡೈ. ಬಿಕಾಸ್ ಇದನ್ನು ಥ್ರೈಸ್ ಇದರ ಸೀರಿಯಸ್ ಆಗಿ ನೇಬರ್ಸೇ ನನಗೆ ಈ ಥರ ಕೊಟ್ಟಿದ್ದಾರೆ. ಸೊ ಏನು ಮಾಡೋಕ್ಕೆ, ನಮ್ಮ ಅಕ್ಕ ಹಾಗೆ ಮಗುನ ಪಾಪ ಅವ್ರ 8 ವರ್ಷದ ಮಗುನ ಹಾಗೆ ಮನೆಗೆ ಕರ್ಕೊಂಡು ಬಂದು ನನ್ನ ಜೊತೆ ಅವ್ರು ಉಟ್ಕೊಂಡಿದ್ದು ಸೀರೆ ಗಿರೆ ಅವ್ರದ್ದು ಗಿಲ್ಸು ಯಾವುದೂ ತೊಗೊಂಡಿಲ್ಲ. ಹಾಗೆ ಬಂದರು ನನ್ನ ಹತ್ರ, ನಾನು ಕಾಪಾಡ್ತೀಯಾ ಅಂತ. ಹಾಗೆ ತಗೊಂಡಿದ್ದು ನಮ್ಮ ಅಕ್ಕನ. ಅಂದರೆ ಏನು ಗಂಡ ಹೆಂಡತಿ ನಡುವೆ ಏನು ಮ್ಯಾಮ್ ಅಂತ? ಅದೇ ಅದೇನು ಅಂತ ಗೊತ್ತಿಲ್ಲ. ಬಿಕಾಸ್ ನಮ್ಮ ತಂದೆ ತೀರೋಗಿದ್ದ ಮನೇಲೂ ನಮ್ಮ ಭಾವ ಬಂದು ತುಂಬ ಜಗಳ ಮಾಡಿದ್ರು. ಬರಲಿಲ್ಲ. ಅಪ್ಪ ಇದ್ದಾಗ ತುಂಬ ಕಂಟ್ರೋಲಲ್ಲಿ ಇತ್ತು. ನಮ್ಮ ಅಪ್ಪ ಇದ್ದಾಗ ಕಂಟ್ರೋಲಲ್ಲಿ ಇಟ್ಟಿದ್ರು ನಮ್ಮ ಭಾವನ. ಅದಾದ ನಂತರ ಏನೋ ಗೊತ್ತಿಲ್ಲ, ಅವ್ರಿಗೆ ನನ್ನ ಕೆರಿಯರ್ನೂ ಟೇಕ್ ಓವರ್ ಮಾಡ್ಕೋಬೇಕು ಅಂತ ಒಂದು ಇದು ಅವ್ರಿಗೆ, ನನ್ನನ್ನು ಅವ್ರ ಹಿಡಿತದಲ್ಲಿ ಇಟ್ಕೋಬೇಕು ಅಂತ. ಬಿಕಾಸ್ ಅವ್ರು ಜಯಪ್ರದ ಅವ್ರದ್ದು ನೋಡ್ಕೊಳ್ಳೋ ಥರ ನಂದು ಅಬ್ರಾಡೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತಲ್ಲ. ಐ ವಾಸ್ ನಾಟ್ ವೆರಿ ಕಂಫರ್ಟಬಲ್ ವಿತ್ ದಟ್. ನನಗದೆಲ್ಲ ಸೂಟ್ ಆಗಲಿಲ್ಲ. ಈ ಥರ ಎಷ್ಟೆಷ್ಟೋ ಕಾರಣಗಳು. ಆಮೇಲೆ ಅವ್ರ ಮನೇಲಿ ಅದೇನೋ ಗೊತ್ತಿಲ್ಲ, ಇವರು ಗಂಡು ಮಗು ಹೆಣ್ಮಗು ಪ್ರಾಪರ್ಟೀಸ್ದು ಏನೇನೋ ಗಲಾಟೆ, ಇದು ಏನು ಅಂತಲೇ ಗೊತ್ತಿಲ್ಲ. ಈ ಥರ ಆಗಿಬಿಟ್ಟು ನಮ್ಮ ಅಕ್ಕಗೆ ಆಗಲೇ ಇಲ್ಲ. ಶಿ ಇಸ್ ವೆರಿ ಸಾಫ್ಟ್ ಫಾರ್ ದಟ್ ಫ್ಯಾಮಿಲಿ. ಸೊ ನನಗೇನು ನಾನು ನೋಡಿದೆ ಎಲ್ಲಿ ಹೋದರೂ ಬಂದು ಜಗಳ, ಎಲ್ಲಿ ಹೋದರೂ ಬಂದು ಹೊಡೆಯೋದು. ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ನಾನು ಪೊಲೀಸ್ ಕಮಿಷನರ್ ಹೇಳಿರ್ತಾರ, ಐ ಟುಕ್ ಹರ್, ನನ್ನ ಇದಕ್ಕೆ ತೊಗೊಂಡ್ಬಿಟ್ಟು ನಾವೇನೋ ನೋಡಿ, ಇಟ್ಸ್ ಪೇನ್ಫುಲ್. ಪ್ರತಿಯೊಂದು ಹೆಣ್ಣು ಗಂಡನ ಬಿಟ್ಬಿಟ್ಟು ಬರಬೇಕು ಅಂತನೋ ಅಥವಾ ಆ ಲೈಫನ್ನು ಬಿಟ್ಬಿಟ್ಟು ಬರಬೇಕು ಅಂತ ಯಾವ ಹೆಣ್ಣು ಅಂದ್ಕೊಳ್ಳಲ್ಲ. ಇದು ನಾನು ಐ ಆಮ್ ಟೆಲಿಂಗ್ ಫ್ರಮ್ ಎವ್ರಿ ವುಮನ್ಸ್ ಪಾಯಿಂಟ್ ಆಫ್ ವ್ಯೂ. ಎವ್ರಿ ವುಮನ್ ನೀವು ಅಂದ್ಕೊಳ್ಳಿ, ಅವ್ರಿಗೆ ಆ ತಾಳಿ, ಆ ಗಂಡ, ಆ ಕುಂಕುಮ, ಆ ಹೂವು, ಅದು ಬಂದು ದೇವ್ರ ಥರ ಅವ್ರಿಗೆ. ಏನೇ ಅವ್ರು ಬೇಕಾದ್ರೆ ಸಾಧನೆ ಮಾಡಿ. ಇವಾಗ ನಾನು ಕೂಡ ಇದೀನಿ ನೋಡಿ, ಎಷ್ಟು ಸಾಧನೆ ಮಾಡಿದ್ದೀನಿ. ಬಟ್ ನನಗೆ ಇನ್ನೂ ಆ ಕೊರತೆ ಇದೆ. ನನ್ನ ಗಂಡ ಅಂತ ಒಬ್ಬರು ಇಲ್ಲ, ನನಗೆ ನನ್ನ ತಾಳಿ ಮಾಂಗಲ್ಯ ಇಲ್ಲ, ನನಗೆ ಇದು ಐ ಹ್ಯಾವ್ ದಟ್. ಸೊ ಯಾರೊಬ್ಬರು ಒಂದು ಇದನ್ನು ಬ್ರೇಕ್ ಮಾಡ್ಕೊಂಡು ಹೊರಗಡೆ ಬರ್ತಾರಂದರೆ ಪ್ರಾಬಬ್ಲಿ ಅದು ಅಷ್ಟು ವರ್ಸ್ಟ್ ಆಗಿಬಿಟ್ಟಿರುತ್ತೆ, ಅಥವಾ ಜೀವಕ್ಕೆ ಅಪಾಯ ಆಗಿಬಿಟ್ಟಿರುತ್ತೆ, ಅಥವಾ ಅಲ್ಲಿರೋದು ಅಷ್ಟು ನೆಮ್ಮದಿ ಇಲ್ಲ ಅಂತ ಅನ್ಸೋವಾಗಲೇ ಒಬ್ಬರು ಹೊರಗಡೆ ಬರ್ತಾರೆ, ಅಥವಾ ಬೇರೊಬ್ರು ಕರ್ಕೊಂಡು ಬರ್ತಾರೆ ಹೊರತು. ಅದೇ ಆಗಿದ್ದು ನಮ್ಮ ಅಕ್ಕ ವಿಷಯದಲ್ಲಿ. ಈಗ ನಿಮ್ಮ ಅಕ್ಕ ಭಾವ ಸಂಸಾರದಲ್ಲಿ ಇವರು ಜಯಪ್ರದ ಅವ್ರದ್ದು ಏನು ಪಾತ್ರ ಇತ್ತು? ಅಂದ್ರೆ ಜಯಪ್ರದ ಅಕ್ಕ ಅಥವಾ ನೀವು ಮಾತಾಡಿದ್ರ ಜಯಪ್ರದ ಅವ್ರಿಗೆ ನಮ್ಮ ಅಕ್ಕನ ಸಂಸಾರ ಸರಿ ಮಾಡಿ? ಅದೇ ಅವರು ನಮ್ಮ ಅಕ್ಕ ಮಾತಾಡಿದ್ರು ಕೂಡ ಅವ್ರಿಗೇನು ಅಂದ್ರೆ ಅಲ್ಲ, ನೀವು ಯಾವತ್ತಾದ್ರೂ ಮಾತಾಡಿದ್ರ? ಹೌದು, ನಾವು ಮಾತಾಡಿದ್ರು ಕೂಡ ಅವ್ರಿಗೇನೋ ಗೊತ್ತಿಲ್ಲ. ಅವ್ರಿಗೆ ಅವ್ರ ತಮ್ಮ ಅನ್ನ ಮಾಡ್ತಿರೋ ತಪ್ಪು ಅಂತ ಗೊತ್ತಿದ್ರು ಕೂಡ ಅವ್ರಿಗೇನೋ ಅದು ಸೆಟ್ರೇಟ್ ಮಾಡ್ಬೇಕಂತ ಏನೋ ಅವ್ರಿಗೆ ಅನಿಸ್ಲಿಲ್ಲ. ಮಗನ ಕರ್ಕೊಂಡು ಹೋಗ್ಬಿಟ್ರು. ನಮ್ಮ ಉಷಾಕ, ನಮ್ಮ ಅಕ್ಕ ಮಗ ಇದ್ದಾರಲ್ಲ, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು. ಎಷ್ಟು ವರ್ಷ ಆಯ್ತು? ಹಿ ವಾಸ್ 8 years old ನಮ್ಮ ಹತ್ರ ಇದ್ದಾಗ. ಏನು ಮಾಡಿದ್ದಾರೆ, ನಮ್ಮ ಬಾಬಾ ಎಲ್ಲ ಕಡೆ ಬಂದು ಹೊಡೆದಿದ್ದಾರೆ ನಮ್ಮ ಅಕ್ಕನ. ಹತ್ರ ಮಗುನ ತೋರಿಸು, ನನ್ನ ಮಗು ಚೆನ್ನೈಲಿ. ಬೆಂಗಳೂರು ಅಂದರೆ ನನಗೆ ಬೇರೆ ಥರ, ನನಗೇನು ಬೆಟ್ರಾಗಿ ಅದನ್ನು ಹ್ಯಾಂಡಲ್ ಮಾಡ್ತಿದ್ದೆ. ಬಟ್ ಐ ವಾಸ್ ಇನ್ ಚೆನ್ನೈ ಅಲ್ವಾ. ಅವನು ಚೆಟ್ಟಿನಾಡು ವಿದ್ಯಾಶ್ರಮ ಹೋಗಿ ಅಲ್ಲಿ ಗಲಾಟೆ ಮಾಡಿದ್ದಾರೆ. ನನ್ನ ಮಗ ನಾನು ನೋಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ನಮ್ಮ ಅಕ್ಕನ ಟಾರ್ಚರ್ ಮಾಡಿದ್ದಾರೆ. ಸೊ ನಮ್ಮ ಅಕ್ಕ ಏನಂದ್ರು ಅಂದರೆ, ಓಕೆ ನಿನಗೆ ಮಗು ನೋಡಬೇಕು ಅಂದರೆ ನನಗೆ ಕೊಡ್ತೀನಿ, ನೀನು ನೋಡ್ಬಿಟ್ಟು ವಾಪಸ್ ನನ್ನ ಹತ್ರ ನನ್ನ ಎಷ್ಟು ಕಮ್ ಬ್ಯಾಕ್ ಟು ಮೀ ಅಂತ. ಇವರು ಹಾಗೆ ತಗೊಂಡು ಹೋಗ್ಬಿಟ್ರು ಮಗುನ. ನಾವು ವೇಟ್ ಮಾಡ್ತೀವಿ ನೋಡಿದ್ರೆ ಪರ್ಮನೆಂಟಾಗಿ ತೊಗೊಂಡು ಹೋಗ್ಬಿಟ್ರು. ನಾನು ಒದ್ದಾಡ್ತೀವಿ, ಕೇಸ್ ಹಾಕಿದ್ವಿ, ಇಲ್ಲೋದ್ವಿ, ಎಷ್ಟು ಇದು ಮಾಡಿದ್ರು ಮಗುನ ತೋರಿಸ್ಲಿಲ್ಲ. ಇಲ್ಲಿಂದ ಡೆಲ್ಲಿಗೆ ಬದಲಾಯಿಸ್ಬಿಟ್ರು ಅವ್ರನ್ನ, ಫ್ರಮ್ ಚೆನ್ನೈಯಿಂದ ಹೈದ್ರಾಬಾದ್ನ ಡೆಲ್ಲಿ ಅಂತ ಮಾಡಿಬಿಟ್ರು. ಅದಾದ ನಂತರ ನಮಗೆ 14 years ಆಯಿತು ನಾವು ಆ ಮಗುನ ನೋಡಿಲ್ಲ.
ಅವನು ಹಿ ಗೋಸ್ ವಿತ್ ಜಯಪ್ರದಾ ಎವ್ರಿವೇರ್. ಜಯಪ್ರದಾ ಬಂದು ನನ್ನ ಮಗ ಅಂತಲೇ ಹೇಳ್ಕೊತಾರೆ ಎಲ್ಲ ಕಡೆನೂ. ಜಯಪ್ರದಾಗೋಸ್ಕರ ಹೋಗಿ ಎಲ್ಲ ಕಡೆ ಎಲೆಕ್ಷನ್ ಕ್ಯಾಂಪೇನ್ ಎಲ್ಲ ಮಾಡ್ತಾರೆ ಸಾಮ್ರಾಟ್. ಬಟ್ ನಾವು ಸಾಮ್ರಾಟ್ ನೋಡಿ 14 ವರ್ಷ ಆಗೋಯ್ತು. ಈಗ ನೀವು ಯಾವತ್ತಾದರೂ ಆ ಹುಡುಗನ ಜೊತೆ ಮಾತಾಡೋ ಪ್ರಯತ್ನ ಮಾಡಿದ್ದೀರಾ? ತುಂಬ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಕಂಪ್ಲೀಟಾಗಿ ನಾನು ಸಂಪಾದನೆ ಮಾಡಿದ್ದೆಲ್ಲ ಕೋರ್ಟು, ಕೇಸು, ಲಾಯರ್ಸು ತೋರಿಸಿ ಮಗು ಅಂತ ಮಾಡಿದ್ದು. ಬಟ್ ಏನು ಅಂದರೆ ಜಯಪ್ರದಾ ಅವರು ಇನ್ನೂ ಕೂಡ ನೋಡಿ ಇವಾಗ ಉಷಕ ಪ್ಯಾರಲಿಸಿಸ್ ಆಗಿದ್ದಾರೆ. ಏನೇ ಇದ್ದರೂ ಕೂಡ ಓಕೆ, ನಿಮ್ಮ ಕಾನ್ಷಿಯನ್ಸ್ ನಿಮ್ಗೆ ಗೊತ್ತಿರಬೇಕು ದಟ್ ಯು ಆರ್ ನಾಟ್ ದ ಮದರ್. ನೀವು ತಾಯಿ ಅಲ್ಲ, ತಾಯಿ ಇಲ್ಲಿದ್ದಾರೆ ಪಾಪ. ಮತ್ತು ಆ ತಾಯಿ ಮತ್ತು ಆ ಮಗುನ ದೂರ ಮಾಡೋ ಅಂಥ ಒಂದು ಪಾಪನ ಯಾವತ್ತೂ ಮಾಡಬಾರ್ದು. ಅವ್ರು ಮಾಡಿದ್ದಾರೆ. ನಾನು ಎಷ್ಟೋ ಜನ ನನಗೆ ಊರ್ವಶಿಯಕ್ಕ ತಮಿಳ್ನಾಡಲ್ಲೂ ಭಾಳ ಜನ ನೋಡಿದ್ರು ಜಯಪ್ರದಾ ಅವ್ರ ಹತ್ರ. ನೋಡಿ ಅವ್ರು ಇನ್ನೂ ರಾಧಿಕಾ ಅವ್ರು ಮಾತಾಡಿದ್ರು. ಆಮೇಲೆ ಭಾಳ ಜನ ನನ್ನ ಫ್ರೆಂಡ್ಸ್ ಯಾಕೆ ತಮಿಳ್ನಾಡಲ್ಲಿ ತುಂಬ ಜನ ನನಗೆ ಇದ್ದರು ಟು ಟಾಕ್ ಟು ಹರ್. ಬಟ್ ಅವ್ರು ಅದೇನೋ ಗೊತ್ತಿಲ್ಲ, ಯಾರ ಮಾತಿಗೂ ಅವರು ಆ್ಯಂಡ್ ಒಂದು ದಿನ ನಮ್ಮ ಸಿಸ್ಟರ್ ಈ ಥರ ಆಗಿದ್ದಾರಲ್ವ, ಇವಾಗ ಇಲ್ಲ ತಾನೆ, ನಿಮ್ಗೆ ಬೇಡ ತಾನೆ, ಏನೋ ಒಂದು ಆ ಹುಡುಗಿಗೆ ಲೈಫಿಗೆ ಒಂದು ಸೆಟಲ್ಮೆಂಟ್ ಅಂತ ಮಾಡಿ ನೀನು ಬದ್ಕೊಂಡು ಹೋಗು ಅಂತ ಅದನ್ನು ಮಾಡಲಿಲ್ಲ. ಆ ಮಗನ್ನ ತೋರಿಸ್ಲಿಲ್ಲ. ಕಂಪ್ಲೀಟಾಗಿ ಒಂದು ಆಗನಿಲೇ ಆ ಉಷಕನ ಜಯಪ್ರದಾ ಇಟ್ಟಿದ್ದಾರೆ. ಇವತ್ತಿಗೂ ಉಷಾ ಅವ್ರನ್ನ ನೋಡೋಕ್ಕೆ ಬಂದೇ ಇಲ್ಲ. ಪ್ರತಿ ದಿನ ರಾತ್ರಿ ನಾನು ಸಾಮ್ರಾಟ್ ಫೋಟೋ ತೋರಿಸ್ಬಿಟ್ಟು ಆ ಮಗು ನೋಡ್ಬಿಟ್ಟು 2 ನಿಮಿಷ ಕಣ್ಣೀರು ಹಾಕ್ಬಿಟ್ಟೆ ನಮ್ಮ ಅಕ್ಕ ಮಲ್ಗೋದು. ಬಟ್ ಅವ್ರು ಏನು ಹೇಳ್ತಾರಂದರೆ, ಸರಿ ಬಿಡು, ನಮ್ಮ ಅಕ್ಕ ಸ್ವಭಾವ ಪಾಪ ಆ ಥರ ನಾವು ಮಾಡಿರೋ ಅಟೆಂಪ್ಟ್ಸ್ ಇಲ್ಲ, ಕಂಪ್ಲೀಟಾಗಿ ಎಲ್ಲ ಅಟೆಂಪ್ಟ್ಸ್ ಮಾಡಿಬಿಟ್ಟು ನಮಗೇನು ಮಾಡೋಕ್ಕಾಗ್ದಿರೋವಾಗ ಅಕ್ಕ ಏನು ಹೇಳ್ತಾರಂದರೆ, ನೀನೇ ಇವಾಗ ನನ್ನ ಮಗು, ನೀನೇ ಇವಾಗ ನನ್ನ ತಾಯಿ, ನೀನೇ ಅವಾಗ ತಂದೆ, ಎಲ್ಲ ನೀನೇ ನನಗೆ. ನಾನು ಹಣೆ ಬರಲ್ಲಿ ನೋಡಬೇಕು ಅಂತ ಇತ್ತು ಅಂದರೆ ಸಾಮ್ರಾಟ್ನ ನೋಡ್ತೀನಿ, ಇಲ್ಲ ಈ ಫೋಟೋ ನೋಡ್ಕೊಂಡು ಎತ್ಕೋತೀನಿ. ಅಂದರೆ ತುಂಬ ಟ್ರಾಜಿಡಿ, ನಂದು ತುಂಬ ಪೇನ್ಫುಲ್ ಇರುತ್ತೆ ನೋಡಿ ಆ ಟೈಮಲ್ಲಿ. ನಾವು ಉಷಕನ್ ಆ ಮಗು ಮತ್ತು ಆ ತಾಯಿದು ನೋಡುವಾಗಿರುತ್ತೆ ನೋಡಿ, ತುಂಬ ಪೇನ್ಫುಲ್ ಆಗಿರುತ್ತೆ. ಅಲ್ಲ ಮ್ಯಾಮ್, ಕೋರ್ಟ್ಗೆ ಹೋದಾಗ ಕೂಡ ಕೋರ್ಟ್ ಪರ್ಮಿಷನ್ ಕೊಡಲಿಲ್ಲ ಮಗ ತಾಯಿನ. ಅದೇ ಅವರು ಕೋರ್ಟಿಗೆ ಬರೋಕ್ಕೆ ಬಿಡಲಿಲ್ಲ ಕೇಸ್ನ. ವಾಟ್ ರಾಜ್ಬಾಬು ಡಿಡ್ ವಾಸ್, ಏನು ಮಾಡಿದ್ರು ಲಾಯರ್ಸ್ ಇಟ್ಕೊಂಡು ವಾಯ್ದಾ ತೊಗೊಂಡ್ಬಿಡೋದು, ಬರದೇ ಇರೋದು. ನಾವು 2 ವರ್ಷ 3 ವರ್ಷ ಅವ್ರಿಗೆ ಇನ್ಫ್ಲುಯೆನ್ಸ್ ಇದೆಯಲ್ಲ ನೋಡಿ, ಅವ್ರಿಗೆ ಇನ್ಫ್ಲುಯೆನ್ಸ್ ಇದೆ. ಇವಾಗ ನೋಡಿ, ಇದು ನಾನು ಹೇಳ್ತಿರುವಾಗ ಇಟ್ಸ್ ಸಚ್ ಒಂದು ಪ್ಯಾಥೆಟಿಕ್ ಸ್ಟೋರಿ ಇದು. ತಾಯಿ ತಂದೆ ಮಗುನ ತಾಯಿ ನೋಡೋಕ್ಕಾಗದಿರೋದು ಅನ್ನೋದು ಇಟ್ಸ್ ಬಟ್ ನೋಡಿ, ಅವ್ರ ಇನ್ಫ್ಲುಯೆನ್ಸಿಂದ ತಾನೇ ಇಷ್ಟು ವರ್ಷ ಅದನ್ನು ಅವರು ಹಾಗೆ ಇದ್ದಾರೆ. ಬಿಕಾಸ್ ಶಿ ಹ್ಯಾಸ್ ಇನ್ಫ್ಲುಯೆನ್ಸ್ ಅಲ್ವಾ, ಅದಕ್ಕೆ ಅವ್ರು ಆ ಥರ ಇದ್ದಾರೆ. ಮಾನವೀಯತೆಯಿಂದ ಇರೋರು ಈ ಥರ ಮಾಡಲ್ಲ. ಸೊ ಅದನ್ನು ಮಾಡಿದ್ದಾರೆ. ನನಗೆ ಶಕ್ತಿ ನೋಡಿ, ಇವಾಗ ಐ ಆಮ್ ದ ಓನ್ಲಿ ಪರ್ಸನ್ ವಿತ್ ಆಲ್ ದಿಸ್. ಇದು ನಾನು ಎಷ್ಟೊಂದು ನೋಡೋಕ್ಕಾಗತ್ತೆ. ನಾನು ಸಂಪಾದನೆ ಮಾಡಿದೆಲ್ಲ ಲಾಯರ್ಸಿಗೆ ಕೊಟ್ಟು, ನಾನು ಕೋರ್ಟಿಗೆ ಹೋಗಿ ಕರ್ಕೊಂಡು ಹೋಗಿ ದಯವಿಟ್ಟು ತೋರಿಸಿ ಅಂತ ನಾನು ಎಲ್ಲ ಮಾಡಿ ಕಂಪ್ಲೀಟಾಗಿ ನನಗೂ ಆಗಲಿಲ್ಲ ಒಂದು ಪಾಯಿಂಟ್ ಆದಮೇಲೆ. ಆಮೇಲೆ ಉಷಕದೆ ಅಂದರು, ನೀನು ಬೇಡ, ನೀನು ಬಿಟ್ಬಿಡು, ಬಿಕಾಸ್ ನೀನು ತುಂಬ ಮೆಂಟಲಾಗಿ ಇದಾಗ್ತಿದ್ಯಾ. ಅವ್ನು ಬರಬೇಕು ಅಂದರೆ ಒಂದು ದಿನ ಬರ್ತಾನೆ. ಅದು ದಿನಾ ನಾವು ಕಾಯ್ತಿದ್ದೀವಿ. ದಿನಾ ಆ ಮಗು ಏನಾದರೂ ನಮ್ಗೆ ಬಂದುಬಿಡಲ್ವಾ, ನೋಡಿಬಿಡಲ್ವಾ ಅಂತ ದಿನಾ ನಾನು ಕಾಯ್ತಾ ಇರ್ತೀನಿ. ದಟ್ ಈಸ್ ಮೈ ಲೈಫ್. ಇವಾಗ ನೀವು ಜಯಪ್ರದಾ ಅವ್ರಿಗೆ ಡೈರೆಕ್ಟಾಗಿ ಫೋನ್ ಮಾಡಿದ್ರು ಯಾವತ್ತಾದರೂ? ಅದು ನನ್ನ ಕಾಂಟ್ಯಾಕ್ಟೇ ಸಿಗಿಲ್ಲ. ಜಯಪ್ರದಾ ನಾನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಒಂದ್ಸರಿ ಜಯಶ್ರೀ ದೇವಿ ಅವ್ರು ಟ್ರೈ ಮಾಡಿದ್ರು. ಬಿಕಾಸ್ ಜಯಶ್ರೀ ದೇವಿ ಅವ್ರ ತಾನೇ ಹಬ್ಬ ಇಂದ ಆಮೇಲೆ ಅವ್ರು ತಿರೋದ್ರು. ಅದಾದ ನಂತರ ಅದೇನೋ ಗೊತ್ತಿಲ್ಲ, ಜಯಪ್ರದಾ ಹತ್ರ ಯಾರೋ ಮಾತಾಡಿ ಅದನ್ನು ಮಾಡಿಕೊಡೋದು ಬಂದು ಇದುವರೆಗೂ ಯಾರೂ ಮಾಡಲೇ ಇಲ್ಲ. ನನಗೂ ಜಯಪ್ರದಾ ಹತ್ರ ಸಿಕ್ಕಿಲ್ಲ ಡೈರೆಕ್ಟಾಗಿ ಮಾತಾಡೋದಕ್ಕೆ. ನನ್ನ ಮತ್ತು ಜಯಪ್ರದಾ ಅಕ್ಕದು ಚೆನ್ನಾಗಿತ್ತು. ಆ ರಿಲೇಷನ್ಶಿಪ್ ವಾಸ್ ವೆರಿ ಗುಡ್. ನಾನು ಹಬ್ಬ ಶೂಟಿಂಗಲ್ಲಾಗಲಿ ಅಥವಾ ಆಫಲ್ಲಿ ಕೂಡ ನನ್ನ ಬಗ್ಗೆ ಜಯಪ್ರದಾ ಅಕ್ಕಗೆ ತುಂಬ ಒಂದೊಳ್ಳೆ, ಉಷಕನ್ ಬಗ್ಗೆನೂ ತುಂಬ ಒಳ್ಳೆ ಇದೆ. ಬಟ್ ಭಾವ ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಬಿಕಾಸ್ ಅವರಿಬ್ಬರ ಮಧ್ಯೆ ಏನೋ ಗೊತ್ತಿಲ್ಲ. ದೇ ನೆವರ್ ಗಾಟ್ ಅಲಾಂಗ್ ಆ್ಯಂಡ್ ಟಾರ್ಚರ್ ಟು ದ ಕೋರ್. ನನಗದೇ ಏನು ಅಂತ ಅರ್ಥನೇ ಆಗ್ತಿಲ್ಲ. ಭಾವ ಯಾಕೆ ಆ ಥರ ಮಾಡಿ ಕುಡಿದ್ಬಿಟ್ರೆ ಒಂಥರ, ಭಾವ ನಾರ್ಮಲಾಗಿದ್ದರೆ ಒಂಥರ, ಕುಡಿದ್ಬಿಟ್ರೆ ಒಂಥರ, ಹಿಲ್ ಬಿಕಮ್ ಅ ಡಿಫ್ರೆಂಟ್ ಪರ್ಸನ್. ಸೊ ಇವೆಲ್ಲ ನೋಡ್ಬಿಟ್ಟು ನನಗೇನು ಅಂದರೆ ಲೈಫಲ್ಲಿ ಒಂಥರ ಭಯ ಆಗ್ಬಿಡ್ತು. ದಟ್ ಎಂಟೈರ್ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಇದೆಲ್ಲ ತುಂಬ ಭಯ ನನಗೆ.